ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋಧ್ಯಾಯಃ. ಗೀತೆಯ ಪ್ರಾರಂಭದಲ್ಲೇ ಧೃತರಾಷ್ಟ್ರನ ಪ್ರಶ್ನೆ ಏನೆಂದರೆ, ಸಂಜಯ, ಧರ್ಮಕ್ಷೇತ್ರದಲ್ಲೂ ಹಾಗೂ ಕುರುಕ್ಷೇತ್ರದಲ್ಲೂ ಯುದ್ಧವಾಡಬೇಕೆಂದು ಒಂದೆಡೆ ಸೇರಿದ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಏನು ಮಾಡಿದರು? ಈವರೆಗೂ ಆ ಕ್ಷೇತ್ರವಿನ್ನೂ ಎಲ್ಲಿದೆ ಎಂಬುದನ್ನು ತಿಳಿಸಿಲ್ಲ. ಆದರೆ ಯಾವ ಮಹಾಪುರುಷರು ಅದಾವ ಕ್ಷೇತ್ರದಲ್ಲಿ ಯುದ್ಧವಾಯಿತೆಂದು ತಿಳಿಸಿದರೋ ಅವರೇ ಈ ಅಧ್ಯಾಯದಲ್ಲಿ ಆ ಕ್ಷೇತ್ರದ ನಿರ್ಣಯವನ್ನು ಹೇಳುವರು. ಆ ಕ್ಷೇತ್ರವು ವಸುಧ ಇರುವುದೆಲ್ಲಿ? ಶ್ರೀ ಭಗವಾನುವಾಚ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಎಲೆ ಕೌಂತೇಯ, ಈ ಶರೀರವೇ ಒಂದು ಕ್ಷೇತ್ರ. ಇದನ್ನು ಸರಿಯಾಗಿ ಬಲ್ಲವನು ಕ್ಷೇತ್ರಜ್ಞನೆನಿಸಿಕೊಳ್ಳುವನು. ಅವನು ಅದರಲ್ಲಿ ಸಿಕ್ಕಿಕೊಂಡಿಲ್ಲ, ಮೇಲಾಗಿ ಆತನೇ ಸಂಚಾಲಕ. ಈ ರೀತಿ ಆ ತತ್ವವನ್ನು ಬಲ್ಲವರು ಹೇಳುವರು. ಶರೀರವು ಒಂದೇ, ಅದರಲ್ಲಿ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಎಂಬೀ ಎರಡು ಕ್ಷೇತ್ರವೇಕೆ? ವಸ್ತುತಃ ಈ ಒಂದೇ ಶರೀರದ ಅಂತರಾಳದಲ್ಲಿ ಅಂತಃಕರಣದ ಎರಡು ಪ್ರವೃತ್ತಿಗಳು ತುಂಬಾ ಪುರಾತನವಾದುವು. ಒಂದು ಪರಮಧರ್ಮನಾದ ಪರಮಾತ್ಮನಲ್ಲಿ ಪ್ರವೇಶ ದೊರಕಿಸುವ ಪುಣ್ಯಮಯವಾದ ಪ್ರವೃತ್ತಿ ದೈವೀ ಸಂಪತ್ತು, ಮತ್ತೊಂದು ಅಸುರಿ ಸಂಪತ್ತು. ದೂಷಿತವಾದ ದೃಷ್ಟಿಕೋನಗಳೊಂದಿಗೆ ಅದರ ಘನಿಷ್ಠತೆ ಅದು ನಶ್ವರವಾದ ಸಂಸಾರದಲ್ಲಿ ನಂಬಿಕೆಯುಂಟಾಗುವಂತೆ ಮಾಡುವುದು. ಅಸುರಿ ಸಂಪತ್ತೇ ಹೆಚ್ಚಾದಾಗ ಈ ಶರೀರವು ಕುರುಕ್ಷೇತ್ರವಾಗುವುದು. ಹಾಗೂ ಇದೇ ಶರೀರದ ಅಂತರಾಳದಲ್ಲಿ ದೈವೀ ಸಂಪದವು ತುಂಬಿದಾಗ ಇದೇ ಶರೀರವು ಧರ್ಮಕ್ಷೇತ್ರವಾಗುವುದು. ಈ ಏರಿಳಿತಗಳು ಒಂದೇ ಸಮಾನಾಗಿ ನಡೆಯುತ್ತಿರುವು. ಆದರೆ ತತ್ವದರ್ಶಿಯಾದ ಮಹಾಪುರುಷನ ಸಾನ್ನಿಧ್ಯದಿಂದ ಓರ್ವನು ಅನನ್ಯ ಭಕ್ತಿಯ ಮೂಲಕ ಆರಾಧನೆಯಲ್ಲಿ ತೊಡಗಿರುವಾಗ ಎರಡೂ ಪ್ರವೃತ್ತಿಗಳಲ್ಲಿ ನಿರ್ಣಾಯಕವಾದ ಯುದ್ಧಕ್ಕೆ ಸೂತ್ರಪಾತವಾಗುವುದು. ಕ್ರಮಶಃ ದೈವೀ ಸಂಪತ್ತಿನ ಏಳಿಗೆ ಮತ್ತು ಅಸುರಿ ಸಂಪತ್ತಿನ ಪತನವಾಗುತ್ತಾ ಅಸುರಿ ಸಂಪತ್ತು ಶಾಂತವಾಗುವುದು. ಅಸುರಿ ಸಂಪತ್ತು ಸರ್ವದಾ ಕುಗ್ಗಿ ಹೋದ ನಂತರ ಪರಮದ ದಿಗ್ದರ್ಶನ ಸ್ಥಿತಿಯೂ ಬರುವುದು. ದರ್ಶನದೊಂದಿಗೆ ದೈವೀ ಸಂಪತ್ತಿನ ಅವಶ್ಯಕತೆ ಮುಗಿದು ಹೋಗುವುದು. ಆದ್ದರಿಂದ ಅದೂ ಕೂಡ ಪರಮಾತ್ಮನಲ್ಲಿ ವಿಲೀನವಾಗಿ ಹೋಗುವುದು. ಭಜಿಸುವ ಪುರುಷನು ಪರಮಾತ್ಮನಲ್ಲಿ ಸೇರಿಕೊಳ್ಳುವನು. 11ನೇ ಅಧ್ಯಾಯದಲ್ಲಿ ಅರ್ಜುನನು ಕಂಡಿರುವುದೇನೆಂದರೆ, ಕೌರವರ ಪಕ್ಷದ ನಂತರ ಪಾಂಡವರ ಪಕ್ಷದ ಯೋಧರು ಯೋಗೇಶ್ವರನಲ್ಲಿ ವಿಲೀನವಾಗುತ್ತಿರುವರು. ಈ ವಿಲಯದ ನಂತರ ಪುರುಷನಲ್ಲಿ ಯಾವುದು ಶಾಶ್ವತವಾದುದೋ ಅದೇ ಕ್ಷೇತ್ರಜ್ಞ. ಮುಂದೆ ನೋಡೋಣ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಹೇ ಅರ್ಜುನ, ಎಲ್ಲಾ ಕ್ಷೇತ್ರಗಳಲ್ಲೂ ನಾನೇ ಕ್ಷೇತ್ರಜ್ಞ ಎಂಬುದನ್ನು ತಿಳಿ. ಅರ್ಥಾತ್ ನಾನೂ ಕ್ಷೇತ್ರಜ್ಞ. ಈ ಕ್ಷೇತ್ರವನ್ನು ತಿಳಿದವನಾರೋ ಆತನೇ ಕ್ಷೇತ್ರಜ್ಞ ಎಂದು. ಅದನ್ನು ಸಾಕ್ಷಾತ್ತಾಗಿ ತಿಳಿದವರು ಬಲ್ಲರು. ಅರ್ಥಾತ್ ಶ್ರೀಕೃಷ್ಣನೂ ಓರ್ವ ಯೋಗೇಶ್ವರನಷ್ಟೇ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅರ್ಥಾತ್ ವಿಕಾರ ಸಹಿತ ಪ್ರಕೃತಿ ಮತ್ತು ಪುರುಷನನ್ನು ತತ್ವದಿಂದ ತಿಳಿಯುವುದೇ ಜ್ಞಾನ. ಹಾಗೆಂಬುದು ನನ್ನ ಮತ. ಅರ್ಥಾತ್ ಸಾಕ್ಷಾತ್ಕಾರ ಸಹಿತವಾಗಿ ಇವುಗಳನ್ನು ತಿಳಿಯುವುದರ ಹೆಸರೇ ಜ್ಞಾನ ಎಂದು. ಒಣ ಚರ್ಚೆಯ ಹೆಸರು ಜ್ಞಾನವೆನಿಸದು.
ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಆ ಕ್ಷೇತ್ರವೆಂಬುದು ಎಂತಹದು? ಯಾವ ವಿಕಾರವುಳ್ಳದ್ದು? ಯಾವ ಕಾರಣದಿಂದ ಆದುದು? ಹಾಗೂ ಆ ಕ್ಷೇತ್ರಜ್ಞನು ಹೇಗಿರುವನೋ, ಯಾವ ಪ್ರಭಾವವುಳ್ಳವನೋ ಅದೆಲ್ಲವನ್ನೂ ನನ್ನಿಂದ ಸಂಕ್ಷೇಪವಾಗಿ ಕೇಳು. ಅರ್ಥಾತ್ ಕ್ಷೇತ್ರವು ವಿಕಾರವುಳ್ಳದ್ದು. ಯಾವುದೋ ಕಾರಣದಿಂದ ಹಾಗಾಗಿದೆ. ಕ್ಷೇತ್ರಜ್ಞನು ಕೇವಲ ಪ್ರಭಾವಶಾಲಿಯಾಗಿರುವುದಾದರೂ ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಈ ಕ್ಷೇತ್ರಜ್ಞರ ತತ್ವವು ಋಷಿಗಳ ಮೂಲಕ ತುಂಬಾ ವರ್ಣಿತವಾಗಿದೆ. ಹಾಗೂ ನಾನಾ ಪ್ರಕಾರದ ವೇದ ಮಂತ್ರಗಳ ಮುಖೇನ ವಿಭಜಿಸಲ್ಪಟ್ಟು ಸಹ ಖಚಿತವಾಗಿದೆ. ಮತ್ತು ವಿಶೇಷ ರೂಪವಾಗಿ ನಿಶ್ಚಿತಗೊಳಿಸಿ ಯುಕ್ತಿಯುಕ್ತವಾದ ಬ್ರಹ್ಮಸೂತ್ರಗಳ ವಾಕ್ಕುಗಳಿಂದಲೂ ಅದೇ ವರ್ಣಿಸಲ್ಪಟ್ಟಿದೆ. ಅರ್ಥಾತ್ ವೇದಾಂತಗಳು, ಮಹರ್ಷಿಗಳು, ಬ್ರಹ್ಮಸೂತ್ರ ಮತ್ತು ನಾವು ಎಲ್ಲರೂ ಒಂದೇ ಮಾತನ್ನು ಹೇಳುತ್ತಿರುವೆವು. ಶ್ರೀಕೃಷ್ಣನು ಸಹ ಇವರೆಲ್ಲರೂ ಹೇಳಿದುದನ್ನೇ ಹೇಳುತ್ತಿರುವನು. ಹಾಗಾದರೆ ಶರೀರವಷ್ಟೇ ಏನು? ನಮಗೆ ಹೊರಗಡೆ ತೋರುತ್ತಿರುವಷ್ಟೇ ಏನು ಶರೀರ ಎಂದರೆ ಅದಕ್ಕೆ ಹೇಳುವನು, ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾ. ಅರ್ಜುನ, ಪಂಚಭೂತಗಳು ಅಂದರೆ ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ, ಅಹಂಕಾರ, ಬುದ್ಧಿ, ಚಿತ್ತ. ಇಲ್ಲಿ ಚಿತ್ತದ ಹೆಸರು ಹೇಳದೆ ಅದನ್ನು ಅವ್ಯಕ್ತ ಪರಾಪ್ರಕೃತಿ ಎಂದು ಹೇಳಿದೆ. ಅರ್ಥಾತ್ ಮೂಲ ಪ್ರಕೃತಿಯ ಮೇಲೆ ಬೆಳಕು ಚೆಲ್ಲಲಾಗಿದೆ. ಅದರಲ್ಲಿ ಪರಾಪ್ರಕೃತಿಯೂ ಸೇರಿದೆ. ಮೇಲೆ ಹೇಳಿದ 8 ಅಷ್ಟದಾಮೂಲ ಪ್ರಕೃತಿಗಳು ಹಾಗೂ ದಶೇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ, ಕೈಗಳು, ಕಾಲುಗಳು, ಉಪಸ್ಥೆ ಮತ್ತು ಗುದ. ಮನಸ್ಸು 5 ಇಂದ್ರಿಯ ವಿಷಯಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಹಾಗೂ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾರಿತಂ. ಇಚ್ಛಾ, ದ್ವೇಷ, ಸುಖ, ದುಃಖಗಳು ಮತ್ತು ಇವೆಲ್ಲವುಗಳ ಸಮೂಹ. ಸ್ಥೂಲ ದೇಹದ ಈ ಮುದ್ದೆ, ಚೈತನ್ಯ ಮತ್ತು ಧೈರ್ಯ, ಈ ರೀತಿ ಈ ಕ್ಷೇತ್ರವೆಂಬುದು ವಿಕಾರ ಸಹಿತವಾಗಿ ಸಂಕ್ಷೇಪದಿಂದ ಹೇಳಲ್ಪಟ್ಟಿದೆ. ಸಂಕ್ಷೇಪವಾಗಿ ಇದೇ ಕ್ಷೇತ್ರದ ಸ್ವರೂಪವೂ ಹೌದು. ಇದರಲ್ಲಿ ಬಿತ್ತಿದ ಒಳಿತು ಕೆಡುಕುಗಳೆಲ್ಲವೂ ಸಂಸ್ಕಾರದ ರೂಪವಾಗಿ ಹುಟ್ಟಿ ಬೆಳೆಯುವುದು. ಶರೀರವೇ ಕ್ಷೇತ್ರ. ಶರೀರದಲ್ಲಿರುವ ಎಲ್ಲಾ ಮಸಾಲೆಗಳು, ಸಾಮಾನುಗಳು ಯಾವ ವಸ್ತುವಿನದು? ಅದೇ ಪಂಚತತ್ವ, ದಶೇಂದ್ರಿಯಗಳು, ಮನಸ್ಸೊಂದು ಇತ್ಯಾದಿ ಮೇಲೆ ಎಣಿಸಿರುವ ಲಕ್ಷಣಗಳು. ಈ ಎಲ್ಲಾ ತತ್ವಗಳ ಸಾಮೂಹಿಕ ಸಂಗಾತವೇ ಪಿಂಡ ಶರೀರ. ವಿಕಾರಗಳಿರುವವರೆಗೆ ಈ ಪಿಂಡವೂ ಇರುವಂತಹದ್ದೇ, ಏಕೆಂದರೆ ಇದು ವಿಕಾರಗಳಿಂದಲೇ ನಿರ್ಮಿತವಾಗಿದೆ. ಈಗ ಆ ಕ್ಷೇತ್ರಜ್ಞನ ಸ್ವರೂಪವೇನೆಂಬುದನ್ನು ನೋಡೋಣ. ಅದು ಈ ಕ್ಷೇತ್ರಕ್ಕೆ ಅಂಟಿಕೊಂಡಿಲ್ಲ, ಮೇಲಾಗಿ ಇದರಿಂದ ನಿವೃತ್ತವಾಗಿದೆ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ
आचार्योपासनं शौचं स्थैर्यमात्मविनिग्रह. ಹೇ ಅರ್ಜುನ, ಮಾನಾಪಮಾನಗಳಿಲ್ಲದಿರುವಿಕೆ, ಡಾಂಬಿಕತೆಯ ಅಭಾವ, ಅಹಿಂಸೆ ಎಂದರೆ ತನಗಾಗಲಿ ಬೇರೊಬ್ಬರಿಗಾಗಲಿ ನೋವಾಗದಂತೆ ನಡೆದುಕೊಳ್ಳುವುದು. ಒಂದು ಇರುವೆಯನ್ನೂ ಕೊಲ್ಲಬಾರದು ಎಂಬಂದಿಷ್ಟೇ ಅಲ್ಲ. ಅಹಿಂಸೆ ಎಂದರೆ ಶ್ರೀಕೃಷ್ಣನು ಹೇಳುವುದು ತನ್ನ ಆತ್ಮವನ್ನು ಅಧೋಗತಿಗಿಳಿಸಬಾರದು. ಹಾಗೆ ಮಾಡಿದರೆ ಅದು ಹಿಂಸೆ. ಆತ್ಮವನ್ನು ಮೇಲಕ್ಕೆತ್ತುವುದೇ ಅಹಿಂಸೆ. ಇಂತಹ ಪುರುಷನು ಮತ್ತೊಬ್ಬರ ಆತ್ಮವನ್ನು ಮೇಲೆತ್ತಲು ಯತ್ನಿಸುವನು. ಇದರ ಪ್ರಾರಂಭ ಮತ್ತೊಬ್ಬರಿಗೆ ನೋವುಂಟು ಮಾಡದಿರುವುದರಿಂದ ಆಗುವುದು. ಇದು ಅದರದ್ದೇ ಒಂದು ಅಂಗ ಪ್ರತ್ಯಂಗ. ಆದ್ದರಿಂದ ಅಹಿಂಸೆ, ಕ್ಷಮಾಭಾವ, ಮನಸ್ಸು, ವಾಣಿಗಳಲ್ಲಿ ಸರಳತೆ, ಆಚಾರ್ಯೋಪಾಸನೆ ಅರ್ಥಾತ್ ಶ್ರದ್ಧಾ ಭಕ್ತಿಗಳಿಂದ ಸದ್ಗುರುವಿನ ಸೇವೆ ಮಾಡುವುದು ಹಾಗೂ ಆತನನ್ನು ಉಪಾಸಿಸುವುದು, ಪಾವಿತ್ರ್ಯತೆ, ಅಂತಃಕರಣದ ಸ್ಥಿರತೆ, ಮನಸಹಿತ ಇಂದ್ರಿಯಗಳನ್ನು ನಿಗ್ರಹಿಸುವುದು ಮತ್ತು ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಈ ಲೋಕ ಪರಲೋಕಗಳಲ್ಲಿ ಕಂಡು ಕೇಳಿದ ಭೋಗಗಳಲ್ಲಿ ಅನಾಸಕ್ತಿ, ಅಹಂಕಾರದ ಅಭಾವ, ಜನ್ಮ ಮೃತ್ಯುಜರಾ ವ್ಯಾಧಿ, ಭೋಗ ಭಾಗ್ಯಗಳಲ್ಲಿ ಬರಿಯ ದುಃಖವನ್ನೇ ಕಾಣುವುದು. ಅಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಸುತ, ಧನ, ಯುವತಿ, ಮನೆ ಮಾರುಗಳಲ್ಲಿ ಅನಾಸಕ್ತಿ, ಇಷ್ಟಾನಿಷ್ಟ ಪ್ರಾಪ್ತಿಯಲ್ಲಿ ಮನಸ್ಸನ್ನು ಏರುಪೇರು ಮಾಡಿಕೊಳ್ಳದಿರುವುದು, ಏಕಾಪ್ರಕಾರವಾಗಿರುವುದು. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ. ನನ್ನಲ್ಲಿ ಶ್ರೀಕೃಷ್ಣನು ಓರ್ವ ಯೋಗಿ, ಅರ್ಥಾತ್ ಇಂತಹ ಓರ್ವ ಮಹಾಪುರುಷನಲ್ಲಿ ಅನನ್ಯ ಯೋಗದಿಂದ ಅರ್ಥಾತ್ ಯೋಗವೊಂದಲ್ಲದೆ ಬೇರೇನನ್ನೂ ಸ್ಮರಿಸದೆ ಅವ್ಯಭಿಚಾರಿಣೀ ಭಕ್ತಿ ಅಂದರೆ ಇಷ್ಟವೊಂದಲ್ಲದೆ ಬೇರಾರನ್ನೂ ಚಿಂತಿಸದಿರುವುದು, ಏಕಾಂತ ಸೇವನೆ, ಜನಸಮೂಹದಲ್ಲಿ ಬೆರೆಯುವ ಹವ್ಯಾಸವಿಲ್ಲದಿರುವುದು ಹಾಗೂ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಆತ್ಮಜ್ಞಾನದಲ್ಲಿ ಏಕರಸ ಸ್ಥಿತಿ, ತತ್ವಜ್ಞಾನದ ಅರ್ಥಸ್ವರೂಪವಾದ ಪರಮಾತ್ಮನ ಸಾಕ್ಷಾತ್ಕಾರ ಇವೆಲ್ಲವೂ ಜ್ಞಾನ. ಇದಕ್ಕೆ ಹೊರತಾದುದು ಅಜ್ಞಾನ ಹೀಗೆಂದು ಹೇಳಲ್ಪಟ್ಟಿದೆ. ಆ ಪರಮಾತ್ಮನ ಸಾಕ್ಷಾತ್ಕಾರದೊಂದಿಗೆ ದೊರೆಯುವ ತಿಳಿವೇ ಜ್ಞಾನ. 4ನೇ ಅಧ್ಯಾಯದಲ್ಲಿ ಆತನು ಹೇಳಿರುವನು, ಯಜ್ಞದ ಪೂರ್ತಿ ಕಾಲದಲ್ಲಿ ಯಜ್ಞವು ಯಾವುದನ್ನು ಶೇಷವಾಗಿಡುವುದೋ ಅಜ್ಞಾನ ಮೃತವನ್ನು ಪಾನ ಮಾಡುವವನು ಸನಾತನ ಬ್ರಹ್ಮದಲ್ಲಿ ಸೇರುವನು. ಆದ್ದರಿಂದ ಬ್ರಹ್ಮ ಸಾಕ್ಷಾತ್ಕಾರದೊಂದಿಗೆ ದೊರಕುವ ತಿಳಿವೇ ಜ್ಞಾನ. ಇಲ್ಲಿಯೂ ತತ್ವಸ್ವರೂಪ ಪರಮಾತ್ಮನ ಸಾಕ್ಷಾತ್ಕಾರದ ಹೆಸರೇ ಜ್ಞಾನ. ಇದಕ್ಕೆ ವಿರುದ್ಧವಾದುದೆಲ್ಲವೂ ಅಜ್ಞಾನ. ಅಮಾನಿತ್ವ ಇತ್ಯಾದಿಯಾಗಿ ಮೇಲೆ ಹೇಳಿದ ಲಕ್ಷಣಗಳು ಆ ಜ್ಞಾನಕ್ಕೆ ಪೂರಕವಾದುದು. ಈ ಪ್ರಶ್ನೆ ಪೂರ್ತಿಯಾಯಿತು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ
ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಅರ್ಜುನ, ತಿಳಿಯಲು ಯಾವುದು ಯೋಗ್ಯವಾದುದೋ, ಯಾವುದನ್ನು ತಿಳಿದು ಮರಣಧರ್ಮಿಯಾದ ಮಾನವನು ಅಮೃತತ್ವವನ್ನು ಪಡೆಯುವನೋ ಅದನ್ನು ಹೇಳುವೆನು. ಅನಾದಿಯಾದ ಆ ಪರಮಬ್ರಹ್ಮವು ಸತ್ ಅಲ್ಲ, ಅಸತ್ ಅಲ್ಲ. ಏಕೆಂದರೆ ಅದು ಬೇರೆಯಾಗಿರುವವರೆಗೆ ಸತ್, ಮನುಷ್ಯನು ಅದರಲ್ಲಿ ಸಮೂಹಿತನಾಗಿರುವವರೆಗೆ ಅಸತ್ ಎನಿಸುವುದು. ಸಮಾಹಿತನಾದ ಮೇಲೆ ಯಾರು ಯಾರೊಂದಿಗೆ ಹೇಳುವುದು? ಒಂದೇ ಇರುವುದು, ಮತ್ತೊಂದರ ಭಾಸತೆ ಇಲ್ಲ. ಈ ಸ್ಥಿತಿಯಿಂದಾಗಿ ಆ ಬ್ರಹ್ಮವು ಸತ್ ಅಲ್ಲ, ಅಸತ್ ಅಲ್ಲ, ಸ್ವಯಂ ಸಹಜವಾಗಿರುವಂತಹದ್ದು ಯಾವುದೋ ಅದೇ ಅದು. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಆ ಬ್ರಹ್ಮವು ಎಲ್ಲೆಡೆಗಳಿಂದ ಕೈಕಾಲುಗಳುಳ್ಳದ್ದು, ಎಲ್ಲೆಡೆಗಳಿಂದಲೂ ಕಣ್ಣು, ಮುಖ, ಶಿರಸುಗಳುಳ್ಳದ್ದು, ಎಲ್ಲೆಡೆಗಳಿಂದಲೂ ಕಿವಿಗಳುಳ್ಳದ್ದು. ಅದು ಎಲ್ಲವನ್ನೂ ಆವರಿಸಿಕೊಂಡು ನಿಂತಿರುವುದು. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಇದು ಸರ್ವೇಂದ್ರಿಯ ವಿಷಯಗಳನ್ನು ತಿಳಿದಿರುವಂತಹದ್ದು, ಆದರೂ ಸರ್ವೇಂದ್ರಿಯಗಳ ರಹಿತವಾದುದು. ಅದು ಆಸಕ್ತಿರಹಿತ, ಗುಣಗಳಿಗೆ ಅತೀತ ಆಗಿದ್ದರೂ ಎಲ್ಲವನ್ನೂ ಧರಿಸಿ ಪೋಷಿಸುವಂತಹದ್ದು ಮತ್ತು ಸರ್ವಗುಣಗಳನ್ನೂ ಭೋಗಿಸುವಂತಹದ್ದು. ಅರ್ಥಾತ್ ಒಂದೊಂದಾಗಿ ಎಲ್ಲಾ ಗುಣಗಳನ್ನು ತನ್ನಲ್ಲಿ ಲಯ ಮಾಡಿಕೊಳ್ಳುವಂತಹದ್ದು. ಶ್ರೀಕೃಷ್ಣನು ಯಜ್ಞ ತಪಸ್ಸುಗಳನ್ನೆಲ್ಲ ಭೋಗಿಸುವಂತವನು. ಕಡೆಯಲ್ಲಿ ಸರ್ವಗುಣಗಳೂ ನನ್ನಲ್ಲಿ ವಿಲೀನವಾಗುವುದು ಎಂದು ಹೇಳಿರುವನಷ್ಟೇ. ಹಾಗೆ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಆ ಬ್ರಹ್ಮವು ಸಮಸ್ತ ಜೀವಧಾರಿಗಳ ಒಳ ಹೊರಗೆ ಪರಿಪೂರ್ಣವಾಗಿರುವುದು. ಚರ ಮತ್ತು ಅಚರ ರೂಪವೂ ಅದೇ. ಸೂಕ್ಷ್ಮವಾದುದರಿಂದ ಅದು ಕಾಣಲೊಲ್ಲದು, ತಿಳಿಯಲು ಬಾರದು. ಮನ ಇಂದ್ರಿಯಗಳಿಗೆ ಅತೀತವಾದುದು ಹಾಗೂ ಅತಿ ಸಮೀಪ ಮತ್ತು ಅತಿ ದೂರದಲ್ಲಿರುವಂತಹದೂ ಅದೇ. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅವಿಭಕ್ತನಾಗಿದ್ದರೂ ಸಮಸ್ತ ಚರಾಚರ ಭೂತಗಳಲ್ಲಿ ಬೇರೆ ಬೇರೆಯಾಗಿರುವಂತೆ ಕಾಣುವನು. ಅಂತಹ ತಿಳಿಯಲರ್ಹನಾದ ಪರಮಾತ್ಮನು ಸಕಲ ಭೂತಗಳನ್ನು ಸೃಷ್ಟಿಸುವವನು, ಭರಣ ಪೋಷಣೆಗಳನ್ನು ಮಾಡುವವನು, ಕಡೆಯಲ್ಲಿ ಸಂಹಾರಕಾರಕನೂ ಆಗಿರುವನು. ಇಲ್ಲಿ ಬಾಹ್ಯ ಮತ್ತು ಆಂತರಿಕ ಎರಡೂ ಭಾವಗಳ ಕಡೆ ಸಂಕೇತ ಮಾಡಲಾಗಿದೆ. ಹೇಗೆಂದರೆ ಹೊರಗೆ ಜನ್ಮ, ಒಳಗೆ ಜಾಗೃತಿ, ಹೊರಗೆ ಪಾಲನೆ ಪೋಷಣೆ, ಒಳಗೆ ಯೋಗಕ್ಷೇಮದ ನಿರ್ವಾಹ, ಹೊರಗೆ ಶರೀರ ಪರಿವರ್ತನೆ, ಒಳಗೆ ಸರ್ವಸ್ವದ ವಿಲಯ. ಅರ್ಥಾತ್ ಭೂತಗಳ ಉತ್ಪತ್ತಿಯ ಕಾರಣಗಳ ಲಯ ಹಾಗೂ ಆ ಲಯದೊಂದಿಗೆ ತನ್ನ ಸ್ವರೂಪವನ್ನು ಸೇರುವಿಕೆ, ಇದೆಲ್ಲವೂ ಆ ಬ್ರಹ್ಮನ ಲಕ್ಷಣಗಳು. ಜ್ಯೋತಿಷಾಮಪಿ ತಜ್ಜ್ಯೋತಿಃ
तमसः परमुच्यते ज्ञानं ज्ञेयं ज्ञानगम्यं हृदि सर्वस्य विष्ठितम्. ಆಜ್ಞೇಯ ಬ್ರಹ್ಮವು ಜ್ಯೋತಿಗಳಿಗೂ ಮಿಕ್ಕಿದ ಜ್ಯೋತಿ, ತಮಸ್ಸಿನ ಆಚೆಗೆ ಇರುವವನು ಎಂದು ಹೇಳಲಾಗಿದೆ. ಆತನು ಪೂರ್ಣ ಜ್ಞಾನ ಸ್ವರೂಪಿ, ಪೂರ್ಣ ಜ್ಞಾತ, ತಿಳಿಯಲರ್ಹನಾದವನು, ಜ್ಞಾನದ ಮೂಲಕವೇ ಪ್ರಾಪ್ತನಾಗತಕ್ಕವನು. ಸಾಕ್ಷಾತ್ಕಾರದೊಂದಿಗೆ ದೊರೆಯುವ ತಿಳುವಳಿಕೆಯ ಹೆಸರೇ ಜ್ಞಾನ. ಇಂತಹ ತಿಳುವಳಿಕೆಯ ಮೂಲಕವಾಗಿ ಮಾತ್ರ ಆ ಬ್ರಹ್ಮನನ್ನು ಪಡೆಯಲು ಸಾಧ್ಯವಾಗುವುದು. ಆತನು ಎಲ್ಲರ ಹೃದಯದಲ್ಲೂ ನೆಲೆಸಿರತಕ್ಕವನು. ಅವನ ನಿವಾಸ ಸ್ಥಾನ ಹೃದಯ. ಬೇರೆಡೆಯಲ್ಲಿ ಹುಡುಕಿದರೆ ಆತನು ದೊರೆಯಲಾರನು. ಆದ್ದರಿಂದ ಹೃದಯದಲ್ಲಿ ಧ್ಯಾನ ಮತ್ತು ಯೋಗ ಧಾರಣೆಯ ಮೂಲಕ ಆ ಬ್ರಹ್ಮನನ್ನು ಪಡೆಯಬೇಕೆಂಬ ವಿಧಾನವಿರುವುದು. इति क्षेत्रं तथा ज्ञानं ज्ञेयं चोक्तं समासतः मद्भक्त एतद्विज्ञाय मद्भावायोपपद्यते. ಎಲೆ ಅರ್ಜುನ, ಇದಿಷ್ಟು ಕ್ಷೇತ್ರ, ಜ್ಞಾನ ಮತ್ತು ಜ್ಞಾನಗಮ್ಯ ಪರಮಾತ್ಮನ ಸ್ವರೂಪವು ಸಂಕ್ಷೇಪವಾಗಿ ಹೇಳಲ್ಪಟ್ಟಿದೆ. ಇದನ್ನು ತಿಳಿದು ನನ್ನ ಭಕ್ತನಾದವನು ನನ್ನ ಸಾಕ್ಷಾತ್ ಸ್ವರೂಪವನ್ನು ಸೇರುವನು. ಈವರೆಗೂ ಯೋಗೇಶ್ವರನಾದ ಶ್ರೀಕೃಷ್ಣನು ಕ್ಷೇತ್ರವೆಂದು ಹೇಳಿದುದನ್ನು ಪ್ರಕೃತಿಯೆಂದೂ, ಕ್ಷೇತ್ರಜ್ಞನೆಂದು ಹೇಳಿದುದನ್ನು ಪುರುಷನೆಂದೂ ಇಂಗಿತ ಮಾಡಿರುವನು. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಈ ಪ್ರಕೃತಿ ಪುರುಷ ಎರಡೂ ಅನಾದಿಯಾದುದು. ಈ ರೀತಿ ಸಂಪೂರ್ಣ ವಿಚಾರ ಮತ್ತು ತ್ರಿಗುಣಗಳು ಪ್ರಕೃತಿಯಿಂದಲೇ ಉತ್ಪನ್ನವಾದುವೆಂದು ತಿಳಿ. ಕಾರ್ಯಕರಣಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯ ಮತ್ತು ಕರಣ ಅಂದರೆ ಯಾವುದರಿಂದ ಕಾರ್ಯವು ಮಾಡಲ್ಪಡುವುದೋ ಅದು ವಿವೇಕ, ವೈರಾಗ್ಯ ಇತ್ಯಾದಿಗಳು. ಮತ್ತು ಅಶುಭ ಕಾರ್ಯ, ಕಾಮ ಕ್ರೋಧಾದಿ ಕರಣಗಳ ಉತ್ಪನ್ನ ಮಾಡಲು ಪ್ರಕೃತಿಯೇ ಹೇತು. ಇದುವೇ ಈ ಪುರುಷನು ಸುಖ ದುಃಖಗಳನ್ನು ಭೋಗಿಸಲು ಕಾರಣ. ಪ್ರಶ್ನೆ ಏನೆಂದರೆ, ಆತನು ಭೋಗಿಸುತ್ತಲೇ ಇರುವನೇ ಅಥವಾ ಅದರಿಂದ ಬಿಡುಗಡೆಯೂ ದೊರಕಿತೆ? ಪ್ರಕೃತಿ ಪುರುಷ ಎರಡೂ ಅನಾದಿ ಎಂದ ಮೇಲೆ ಅದರಿಂದ ಬಿಡುಗಡೆ ಹೇಗೆ ತಾನೇ ದೊರಕಿತು? ಅದಕ್ಕೆ ಹೇಳುವನು, ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪ್ರಕೃತಿಯ ಮಧ್ಯೆ ಇರುವ ಪುರುಷನೇ ಪ್ರಕೃತಿಯಿಂದ ಜನಿಸಿದ ಗುಣಗಳ ಕಾರ್ಯರೂಪ ಪದಾರ್ಥಗಳನ್ನು ಭೋಗಿಸಿದವನು. ಹಾಗೂ ಈ ಗುಣಗಳ ಸಂಗತಿಯೇ ಈ ಜೀವಾತ್ಮನಿಗೆ ಒಳ್ಳೆಯ ಮತ್ತು ಕೆಟ್ಟ ಯೋನಿಗಳಲ್ಲಿ ಜನ್ಮ ಪಡೆಯಲು ಕಾರಣ. ಈ ಕಾರಣವು ಅರ್ಥಾತ್ ಪ್ರಕೃತಿಯ ಗುಣಗಳ ಸಂಗತಿಯು ಮುಗಿದ ನಂತರವೇ ಜನ್ಮ ಮೃತ್ಯುಗಳಿಂದ ಬಿಡುಗಡೆ ದೊರೆಯುವುದು. ಈಗ ಪ್ರಕೃತಿಯಲ್ಲಿ ನಿಂತಿರುವ ಪುರುಷನು ಹೇಗೆ ನಿಂತಿರುವನು ಎಂಬ ಬಗ್ಗೆ ಬೆಳಕು ಚೆಲ್ಲುವನು. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಈ ಪುರುಷನು ಉಪದ್ರಷ್ಟ,
ಹೃದಯ ಪ್ರದೇಶದಲ್ಲಿ ತುಂಬಾ ಸಮೀಪವಾಗಿ, ಕೈಕಾಲು ಮನಸ್ಸು ಎಷ್ಟು ಸನಿಹದಲ್ಲಿದೆಯೋ ಅದಕ್ಕಿಂತ ಸಮೀಪದಲ್ಲಿ ನೋಟಕನಾಗಿ ನಿಂದಿರುವನು. ಆತನ ಅವಲೋಕನದಲ್ಲಿ ನೀವು ಒಳಿತೇ ಮಾಡಿರಿ ಅಥವಾ ಕೆಟ್ಟದೇ ಮಾಡಿರಿ, ಅದನ್ನು ಕಟ್ಟಿಕೊಂಡು ಅವನಿಗಾಗಬೇಕಾದುದೇನೂ ಇಲ್ಲ. ಕೇವಲ ಸಾಕ್ಷಿ ರೂಪದಲ್ಲಿ ಆತನಿರುವನು. ಸಾಧನೆಯ ಸರಿಯಾದ ಕ್ರಮ ನಮ್ಮ ಹಿಡಿತಕ್ಕೆ ಬಂದ ನಂತರ ಪಥಿಕನು ಸ್ವಲ್ಪ ಮೇಲೇಳುವನು, ಆತನ ಕಡೆಗೆ ಮುಂದುವರಿಯುವನು. ಆಗ ಆ ದೃಷ್ಟಾಪುರುಷನ ಕ್ರಮವೂ ಬದಲಾಗುವುದು. ಆತನು ಹನುಮಂತ, ಅನುಮತಿ ನೀಡುವವನಾಗುವನು, ಅನುಭವಗಳನ್ನು ನೀಡತೊಡಗುವನು. ಸಾಧನೆಯ ಮುಖಾಂತರ ಮತ್ತೂ ಸಮೀಪಕ್ಕೆ ಹೋಗುತ್ತಲೇ ಅದೇ ಪುರುಷನು ಭರಣ ಪೋಷಣೆಗಳನ್ನು ಮಾಡತೊಡಗುವನು. ಅದರಲ್ಲಿ ನಿಮ್ಮ ಯೋಗಕ್ಷೇಮಗಳ ವ್ಯವಸ್ಥೆಯನ್ನೂ ಮಾಡುವನು. ಸಾಧನೆಯು ಮತ್ತೂ ಸೂಕ್ಷ್ಮವಾದಾಗ ಆತನೇ ಭೋಗಿಸುವವನಾಗುವನು. ಭೋಕ್ತಾರಂ ಯಜ್ಞ ತಪಸಾಂ, ಯಜ್ಞ ತಪಸ್ಸು ಮುಂತಾಗಿ ನಿಮ್ಮಿಂದಾಗುವುದನ್ನೆಲ್ಲ ಆ ಪುರುಷನು ಗ್ರಹಿಸುವನು. ಗ್ರಹಿಸಿದ ನಂತರ ಅದರ ಮುಂದಿನ ಸ್ಥಿತಿಯಲ್ಲಿ ಮಹೇಶ್ವರ, ಮಹಾನ್ ಈಶ್ವರನ ರೂಪದಲ್ಲಿ ಪರಿಣಿತನಾಗುವನು. ಆತನು ಪ್ರಕೃತಿಯ ಒಡೆಯನಾಗುವನು. ಇನ್ನೂ ಪ್ರಕೃತಿಯು ಎಲ್ಲಿಯಾದರೂ ಉಳಿದಿದ್ದರೆ ಅದಕ್ಕೆ ಮಾಲೀಕನಾಗುವನು. ಇದಕ್ಕಿಂತ ಉನ್ನತಾವಸ್ಥೆಯಲ್ಲಿ ಅದೇ ಪುರುಷನು ಪರಮಾತ್ಮೇತಿ ಚಾಪ್ಯುಕ್ತೋ, ಪರಮದೊಂದಿಗೆ ಸೇರಿಕೊಳ್ಳುತ್ತಲೇ ಪರಮಾತ್ಮನೆನಿಸಿಕೊಳ್ಳುವನು. ಈ ರೀತಿ ಶರೀರದಲ್ಲಿದ್ದು ಆ ಪುರುಷ ಆತ್ಮನು ಪರನೇ, ಸರ್ವಥಾ ಈ ಪ್ರಕೃತಿಯಿಂದ ಬೇರೆಯಾದವನು. ಅಂತರವೇನೆಂದರೆ, ಮೊದಲು ಆತನು ದ್ರಷ್ಟನ ರೂಪದಲ್ಲಿದ್ದನು, ಕ್ರಮಶಃ ಮೇಲೇರುತ್ತಾ ಏರುತ್ತಾ ಪರಮಾತ್ಮನ ರೂಪದಲ್ಲಿ ಪರಿಣತನಾಗುವನು. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಈ ರೀತಿ ಪುರುಷನನ್ನು ಮತ್ತು ಗುಣಸಹಿತ ಪ್ರಕೃತಿಯನ್ನು ಯಾವಾತನು ಸಾಕ್ಷಾತ್ಕಾರದೊಂದಿಗೆ ತಿಳಿದುಕೊಳ್ಳುವನೋ ಆತನು ಯಾವ ರೀತಿಯಲ್ಲಿ ವ್ಯವಹರಿಸುತ್ತಿದ್ದರೂ ಮತ್ತೆ ಜನ್ಮ ತಾಳುವುದಿಲ್ಲ. ಎಂದರೆ ಆತನಿಗೆ ಪುನರ್ಜನ್ಮವಿರುವುದಿಲ್ಲ. ಇದೇ ಮುಕ್ತಿ. ಈವರೆಗೂ ಯೋಗೇಶ್ವರನಾದ ಶ್ರೀಕೃಷ್ಣನು ಬ್ರಹ್ಮ ಮತ್ತು ಪ್ರಕೃತಿಯ ಪ್ರತ್ಯಕ್ಷ ತಿಳಿವಿನೊಂದಿಗೆ ದೊರೆಯುವ ಪರಮಗತಿ ಅರ್ಥಾತ್ ಪುನರ್ಜನ್ಮದಿಂದ ಆತನ ನಿವೃತ್ತಿಯನ್ನು ಕುರಿತು ಬೆಳಕು ಬೀರಿದನು. ಈಗ ಆತನು ಆರಾಧನೆ ಎಂಬ ಪ್ರಕ್ರಿಯೆಯುಳ್ಳ ಆ ಯೋಗದ ಬಗ್ಗೆ ಒತ್ತು ಕೊಡುವನು. ಏಕೆಂದರೆ ಈ ಕರ್ಮಕ್ಕೆ ಕಾರ್ಯರೂಪವನ್ನಿತ್ತ ಹೊಸತು ಯಾರೂ ಏನೂ ಪಡೆಯಲಾರರು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಹೇ ಅರ್ಜುನ, ಆ ಆತ್ಮಾನಾಂ ಪರಮಾತ್ಮನನ್ನು ಎಷ್ಟೋ ಮಂದಿ ಆತ್ಮನ ತಮ್ಮ ಅಂತಶ್ಚಿಂತನದಿಂದ ಧ್ಯಾನದಿಂದ ಆತ್ಮನಿ ತಮ್ಮ ಹೃದ್ದೇಶದಲ್ಲಿ ಕಾಣುವರು. ಎಷ್ಟೋ ಮಂದಿ ಸಾಂಖ್ಯಯೋಗದ ಮೂಲಕ ಅರ್ಥಾತ್ ತಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅದೇ ಕರ್ಮದಲ್ಲಿ ಪ್ರವೃತ್ತರಾಗುವರು. ಹಾಗೂ ಇತರ ಅನೇಕ ಮಂದಿ ಅವನನ್ನು ನಿಷ್ಕಾಮ ಕರ್ಮಯೋಗದ ಮೂಲಕ ಕಾಣುವರು. ಸಮರ್ಪಣ ಭಾವದಿಂದ ಅದೇ ನಿಯತ ಕರ್ಮದಲ್ಲಿ ಪ್ರವೃತ್ತನಾಗುವರು. ಪ್ರಸ್ತುತ ಶ್ಲೋಕದಲ್ಲಿ ಮುಖ್ಯ ಸಾಧನೆ ಧ್ಯಾನ. ಆ ಧ್ಯಾನದಲ್ಲಿ ತೊಡಗಲು ಸಾಂಖ್ಯಯೋಗ ಮತ್ತು ನಿಷ್ಕಾಮ ಕರ್ಮಯೋಗ ಎರಡು ಧಾರೆಗಳು. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ
तेऽपि चातितरन्त्येव मृत्युं ಶ್ರುತಿಪರಾಯಣಾ. ಇತರೇತರ ಸಾಧನಾ ಜ್ಞಾನವೇನೂ ಇಲ್ಲದವನು ಅನ್ಯೇಭ್ಯ ತತ್ವವನ್ನರಿತ ಮಹಾಪುರುಷರಾದವರಿಂದ ಕೇಳಿ ತಿಳಿದು ಉಪಾಸನೆ ಮಾಡುವರು. ಹೀಗೆ ಕೇಳಲು ತತ್ಪರರಾದ ಪುರುಷರು ಸಹ ಮೃತ್ಯುರೂಪವಾದ ಸಂಸಾರ ಸಾಗರದಿಂದ ಪಾರಾಗುವರೆಂಬುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಆದ್ದರಿಂದ ಪಾರಾಗಲಿಲ್ಲ ಎಂಬ ವ್ಯತೆ ಬೇಡ ಅಂತ ಅವರು ಸತ್ಸಂಗ ಮಾಡಬೇಕು. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಅರ್ಜುನ, ಪ್ರಪಂಚದಲ್ಲಿ ಕಂಡುಬರುವ ಸ್ಥಾವರ ಜಂಗಮ ವಸ್ತುಗಳೆಲ್ಲವೂ ಈ ಕ್ಷೇತ್ರ ಕ್ಷೇತ್ರಜ್ಞ ಸಂಗಮ ಯೋಗದಿಂದಲೇ ಸಂಜನಿತವಾಗಿರುವುದೆಂದು ತಿಳಿ. ಪ್ರಾಪ್ತಿಯು ಎಂದಾಗುವುದು? ಅದಕ್ಕೆ ಹೇಳುವನು, ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಯಾವಾತನು ವಿಶೇಷ ರೂಪದಿಂದ ನಶಿಸಿ ಹೋಗುತ್ತಿರುವ ಚರಾಚರ ಸಕಲ ಭೂತಗಳಲ್ಲಿ ಸಮಾನ ಭಾವದಿಂದ ಸ್ಥಿತನಾಗಿರುವ ಪರಮೇಶ್ವರನನ್ನು ಕಾಣುವನೋ ಅವನೀಗ ಯಥಾರ್ಥವಾಗಿ ಕಾಣುವವನು. ಅರ್ಥಾತ್ ಆ ಪ್ರಕೃತಿಯು ವಿಶೇಷವಾಗಿ ನಶಿಸಿ ಹೋದ ನಂತರವೇ ಪರಮಾತ್ಮ ಸ್ವರೂಪವಿರುವುದು, ಅದಕ್ಕಿಂತ ಮೊದಲು ಇಲ್ಲ. ಇದನ್ನು ಕುರಿತೇ ಹಿಂದೆ 8ನೇ ಅಧ್ಯಾಯದಲ್ಲಿ ಹೇಳಿರುವನು, ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ. ಭೂತಗಳ ಅಭಾವಗಳು ಅಂದರೆ ಅದು ಒಳಿತೋ ಕೆಟ್ಟುದೋ ಏನಾದರೂ ಸಂರಚಿಸುವವೋ ಅವುಗಳೆಲ್ಲವೂ ನಶಿಸಿ ಹೋಗುವುದೇ ಕರ್ಮಗಳ ಪರಾಕಾಷ್ಠೆ. ಆಗಲೇ ಕರ್ಮವು ಪೂರ್ಣ. ಅದೇ ಮಾತನ್ನು ಇಲ್ಲಿಯೂ ಹೇಳುವನು. ಚರಾಚರ ಭೂತಗಳೆಲ್ಲವೂ ನಶಿಸಿ ಹೋದರೂ ಪರಮೇಶ್ವರನು ಮಾತ್ರ ಸಮಭಾವದಿಂದಿರುವನು ಎಂಬುದನ್ನು ಕಂಡುಕೊಳ್ಳುವವನು ನಿಜವಾಗಿ ಜಾಣ. ಸಮಂ ಪಶ್ಯನ್ನಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಆ ಪುರುಷನು ಸರ್ವತ್ರವೂ ಸಮಭಾವದಿಂದ ಸ್ಥಿತನಾಗಿರುವ ಪರಮೇಶ್ವರನನ್ನು ಕಾಣುತ್ತಾ ತನ್ನಿಂದಲೇ ತನ್ನನ್ನು ಅಳಿಸಿಕೊಳ್ಳುವುದಿಲ್ಲ. ಏಕೆಂದರೆ ಹೇಗಿರುವನೋ ಹಾಗೆ ಅವನನ್ನು ಕಂಡಿರುವನು. ಆದ್ದರಿಂದ ಆತನು ಪರಮಗತಿಯನ್ನು ಸೇರುವನು. ಪರಮಗತಿಯನ್ನು ಸೇರುವವನ ಲಕ್ಷಣಗಳನ್ನು ಹೇಳುವನು. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಯಾವ ಪುರುಷನು ಪ್ರಕೃತಿಯೇ ಎಲ್ಲ ಕರ್ಮಗಳನ್ನೂ ಎಲ್ಲ ವಿಧದಿಂದ ಮಾಡುತ್ತಿದೆ ಎಂಬುದನ್ನು ಕಂಡುಕೊಳ್ಳುವನೋ, ಅರ್ಥಾತ್ ಪ್ರಕೃತಿಯು ಎಲ್ಲಿಯವರೆಗಿರುವುದೋ ಅಲ್ಲಿಯವರೆಗೂ ಕರ್ಮಗಳು ಆಗುತ್ತಿರುವು. ಆತ್ಮನು ಆಕರ್ತನಾಗಿರುವನು ಎಂಬುದನ್ನು ಕಂಡುಕೊಳ್ಳುವನೋ ಆತನಿಗೆ ಯಥಾರ್ಥವಾಗಿ ನೋಡುವವನು. ಯದಾ ಭೂತ ಪೃಥಗ್ ಭಾವಂ ಏಕಸ್ಥಮನುಪಶ್ಯತಿ ತತಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಎಂದು ಪುರುಷನು ಚಿತ್ರ ವಿಚಿತ್ರವಾದ ಭೂತರಾಶಿಯಲ್ಲಿ
ಚಿತ್ರ ವಿಚಿತ್ರ ಭಾವಗಳಿಂದ ಓರ್ವ ಪರಮಾತ್ಮನೇ ಹರಿದಾಡುವುದನ್ನು ಕಾಣುವನೋ, ಹಾಗೂ ಆ ಪರಮಾತ್ಮನಿಂದಲೇ ಭೂತಗಳು ವಿಸ್ತರಿಸಿಕೊಂಡಿದೆ ಎಂದು ಸಹ ಕಂಡುಕೊಳ್ಳುವನೋ, ಆ ಸಮಯದಲ್ಲಿ ಆತನು ಬ್ರಹ್ಮನನ್ನು ಪಡೆಯುವನು. ಯಾವ ಕ್ಷಣದಲ್ಲಿ ಆತನಲ್ಲಿ ಆ ಸ್ಥಿತಿ ಉಂಟಾಗುವುದೋ ಅದೇ ಕ್ಷಣದಲ್ಲಿ ಅವನು ಬ್ರಹ್ಮನನ್ನು ಸೇರುವನು. ಈ ಲಕ್ಷಣವು ಸ್ಥಿತಪ್ರಜ್ಞವಾದ ಮಹಾಪುರುಷನದು. ಅನಾದಿತ್ವಾನ್ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಕೌಂತೇಯನೇ, ಅನಾದಿಯೂ ನಿರ್ಗುಣನೂ ಆದ ಕಾರಣದಿಂದಲೇ ಈ ಅವಿನಾಶಿಯಾದ ಪರಮಾತ್ಮನು ನೋಡಲು ಶರೀರದಲ್ಲಿರುವಂತೆ ಕಂಡುಬಂದರೂ ವಾಸ್ತವದಲ್ಲಿ ಆತನೇನೂ ಮಾಡುವುದಿಲ್ಲ ಮತ್ತು ಯಾವುದಕ್ಕೂ ಅಂಟಿಕೊಳ್ಳುವುದೂ ಇಲ್ಲ. ಹೇಗೆ? ಯಥಾ ಸರ್ವಗತಂ ಸೌಕ್ಷ್ಮ್ಯಾದ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಎಲ್ಲೆಡೆಯಲ್ಲೂ ಹರಡಿಕೊಂಡಿರುವ ಆಕಾಶವು ಸೂಕ್ಷ್ಮವಾದ ದೆಸೆಯಿಂದ ಯಾವುದಕ್ಕೂ ಅಂಟಿಕೊಳ್ಳದಿರುವುದೋ ಅದೇ ರೀತಿ ದೇಹದಲ್ಲೆಲ್ಲ ವ್ಯಾಪಿಸಿದ್ದರೂ ಆತ್ಮವು ಗುಣಾತೀತವಾಗಿರುವ ದೆಸೆಯಿಂದ ದೇಹದ ಯಾವ ಗುಣಕ್ಕೂ ಅಂಟಿಕೊಳ್ಳುವುದಿಲ್ಲ. ಮುಂದೆ ಹೇಳುವನು, ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಅರ್ಜುನ, ಓರ್ವನೇ ಸೂರ್ಯನು ಸಮಸ್ತ ಜಗತ್ತಿಗೆ ಪ್ರಕಾಶವೀಯುವಂತೆ ಓರ್ವನೇ ಆತ್ಮನು ಸಂಪೂರ್ಣ ಕ್ಷೇತ್ರಕ್ಕೆ ಪ್ರಕಾಶವೀಯುವನು, ಕಡೆಯಲ್ಲಿ ನಿರ್ಣಯವೀಯುವನು. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಈ ರೀತಿ ಕ್ಷೇತ್ರ ಕ್ಷೇತ್ರಜ್ಞ ಭೇದವನ್ನು ಹಾಗೂ ವಿಕಾರದಿಂದ ಕೂಡಿದ ಪ್ರಕೃತಿಯಿಂದ ತಪ್ಪಿಸಿಕೊಳ್ಳುವ ಉಪಾಯವನ್ನು ಜ್ಞಾನವೆಂಬ ನೇತ್ರಗಳ ಮೂಲಕ ಕಂಡುಕೊಳ್ಳುವ ಮಹಾತ್ಮರು ಪರಬ್ರಹ್ಮನಾದ ಪರಮಾತ್ಮನನ್ನು ಸೇರುವರು. ಅರ್ಥಾತ್ ಕ್ಷೇತ್ರ ಕ್ಷೇತ್ರಜ್ಞ ಭೇದವನ್ನು ಕಂಡುಕೊಳ್ಳುವ ಕಣ್ಣು ಜ್ಞಾನ ಹಾಗೂ ಜ್ಞಾನವೆಂಬುದು ಸಾಕ್ಷಾತ್ಕಾರದ ಪರ್ಯಾಯ. ನಿಷ್ಕರ್ಷೆ: ಗೀತೆಯ ಪ್ರಾರಂಭದಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂಬ ಹೆಸರುಗಳೇನೋ ಬಂದವು. ಆದರೆ ಆ ಕ್ಷೇತ್ರಗಳು ವಸ್ತುತಃ ಇರುವುದೆಲ್ಲಿ? ಆ ಸ್ಥಳವನ್ನು ಹೇಳುವುದು ಉಳಿದುಕೊಂಡಿತ್ತು. ಅದನ್ನು ಸ್ವತಃ ಶಾಸ್ತ್ರಕಾರನೇ ಈ ಅಧ್ಯಾಯದಲ್ಲಿ ಸ್ಪಷ್ಟಗೊಳಿಸಿರುವನು. ಹೇ ಅರ್ಜುನ, ಈ ಶರೀರವೇ ಒಂದು ಕ್ಷೇತ್ರ. ಇದನ್ನು ತಿಳಿದವನು ಕ್ಷೇತ್ರಜ್ಞನು. ಆತನು ಇದರಲ್ಲಿ ಸಿಕ್ಕಿಕೊಳ್ಳದೆ ನಿರ್ಲಿಪ್ತನಾಗಿರುವನು. ಇದಕ್ಕೆ ಸಂಚಾಲನೆಯನ್ನು ಕೊಡುವನು. ಅರ್ಜುನ, ಸಂಪೂರ್ಣ ಕ್ಷೇತ್ರಗಳಲ್ಲಿ ನಾನೂ ಕ್ಷೇತ್ರಜ್ಞ. ಅಂದರೆ ಇತರ ಮಹಾಪುರುಷರಿಗೆ ತನ್ನನ್ನೂ ಹೋಲಿಸಿಕೊಂಡನು. ಇದರಿಂದ ಶ್ರೀಕೃಷ್ಣನು ಓರ್ವ ಯೋಗಿ ಎಂಬುದು ಸ್ಪಷ್ಟ. ಏಕೆಂದರೆ ಇದನ್ನು ತಿಳಿದಿರುವ ಆತನು ಕ್ಷೇತ್ರಜ್ಞನೆಂದು ಮಹಾಪುರುಷರೇ ಹೇಳಿರುವರು. ನಾನೂ ಕ್ಷೇತ್ರಜ್ಞ, ಅರ್ಥಾತ್ ಉಳಿದ ಮಹಾಪುರುಷರಂತೆ ನಾನೂ ಸಹ. ಆತನು ಕ್ಷೇತ್ರವೆಂತಹದ್ದು, ಯಾವ ವಿಕಾರಗಳುಳ್ಳದ್ದು, ಕ್ಷೇತ್ರಜ್ಞನು ಯಾವ ಯಾವ ಪ್ರಭಾವಗಳುಳ್ಳವನು, ಇವುಗಳನ್ನು ಕುರಿತು ಬೆಳಕು ಬೀರಿದನು. ನಾನೋರ್ವನೇ ಹೇಳುತ್ತೇನೆಂದಲ್ಲ, ಮಹರ್ಷಿಗಳು ಸಹ ಇದನ್ನೇ ಹೇಳಿರುವರು. ವೇದ ಮಂತ್ರಗಳಲ್ಲೂ ಇದನ್ನೇ ವಿಭಜಿಸಿ ತೋರಿಸಲಾಗಿದೆ. ಬ್ರಹ್ಮಸೂತ್ರದಲ್ಲೂ ಇದನ್ನೇ ಹೇಳಿದೆ. ಶರೀರ ಅಂದರೆ
ಕ್ಷೇತ್ರವೆಂಬುದು ಮೇಲೆ ಕಾಣುತ್ತಿರುವುದಷ್ಟೇ ಅಲ್ಲ. ಇದು ಹೀಗಾಗಲು ಹಿಂದೆ ಬಹಳ ದೀರ್ಘವಾದ ಕೈಗಳಿವೆ. ಅವುಗಳನ್ನು ಎಣಿಸುತ್ತಾ ಹೇಳುವನು, ಅಷ್ಟದ ಮೂಲ ಪ್ರಕೃತಿಗಳು, ಅವ್ಯಕ್ತ ಪ್ರಕೃತಿ, ದಶ ಇಂದ್ರಿಯಗಳು ಹಾಗೂ ಮನಸ್ಸು, ಇಂದ್ರಿಯಗಳ 5 ವಿಷಯಗಳು, ಆಶಾ, ತೃಷ್ಣ, ವಾಸನ, ಈ ರೀತಿ ಈ ವಿಕಾರಗಳ ಸಾಮೂಹಿಕ ಮಿಶ್ರಣ ಈ ಶರೀರ. ಇವುಗಳು ಇರುವವರೆಗೆ ಈ ಶರೀರವು ಯಾವುದಾದರೊಂದು ರೂಪದಲ್ಲಿ ಇದ್ದೇ ಇರುವುದು. ಇದೇ ಕ್ಷೇತ್ರ. ಇದರಲ್ಲಿ ಬಿತ್ತಿದ ಒಳ್ಳೆಯ ಕೆಟ್ಟ ಬೀಜಗಳು ಆಯಾಯ ಸಂಸ್ಕಾರಗಳಿಗನುಗುಣವಾಗಿ ಮೊಳೆಯುತ್ತವೆ. ಇದರಿಂದ ಪಾರುಗಾಣುವವನು ಕ್ಷೇತ್ರಜ್ಞ. ಕ್ಷೇತ್ರಜ್ಞನ ಸ್ವರೂಪವನ್ನು ತಿಳಿಸುತ್ತಾ ಶ್ರೀಕೃಷ್ಣನು ಈಶ್ವರೀಯ ಗುಣಧರ್ಮಗಳ ಮೇಲೆ ಬೆಳಕು ಚೆಲ್ಲುವನು. ಕ್ಷೇತ್ರಜ್ಞನು ಈ ಕ್ಷೇತ್ರದ ಪ್ರಕಾಶಕ ಎಂದು ಹೇಳಿರುವನು. ಸಾಧನೆಯ ಪೂರ್ತಿ ಕಾಲದಲ್ಲಿ ಪರಮತತ್ವನಾದ ಪರಮಾತ್ಮನ ಪ್ರತ್ಯಕ್ಷ ದರ್ಶನವೇ ಜ್ಞಾನ ಎಂದಾತನು ಹೇಳುವನು. ಜ್ಞಾನದ ಅರ್ಥ ಸಾಕ್ಷಾತ್ಕಾರವೆಂದು. ಅದರ ಹೊರತು ಉಳಿದುದೆಲ್ಲವೂ ಅಜ್ಞಾನ. ತಿಳಿಯಲರ್ಹವಾದ ವಸ್ತು ಪರಮಾತ್ಮ ಬ್ರಹ್ಮ. ಅದು ಸತ್ ಅಲ್ಲ, ಅಸತ್ ಅಲ್ಲ, ಈ ಎರಡರ ಆಚೆಗಿರುವಂತಹದ್ದು. ಅದನ್ನು ತಿಳಿಯಲು ಜನರು ಹೃದಯದಲ್ಲಿ ಧ್ಯಾನ ಮಾಡುವರು, ಹೊರಗೆ ಮೂರ್ತಿಯನ್ನಿಟ್ಟುಕೊಂಡಲ್ಲ. ಬಹಳ ಮಂದಿ ಸಾಂಖ್ಯ ಮಾಧ್ಯಮದಿಂದ ಧ್ಯಾನಿಸುವರು. ಉಳಿದವರು ನಿಷ್ಕಾಮ ಕರ್ಮಯೋಗಿಗಳು ಸಮರ್ಪಣಾ ಭಾವದಿಂದ ಆತನನ್ನು ಪಡೆಯುವ ಸಲುವಾಗಿ ನಿಯತ ಕರ್ಮ, ಆರಾಧನೆ ಇತ್ಯಾದಿಗಳನ್ನು ಆಚರಿಸುವರು. ಅದರ ವಿಧಿಯನ್ನು ತಿಳಿಯದವರು ತಿಳಿದಂತಹ ತತ್ವಜ್ಞ ಮಹಾಪುರುಷರಿಂದ ಕೇಳಿ ತಿಳಿದು ಆಚರಿಸುವರು. ಅವರೂ ಪರಮಗತಿಯನ್ನು ಪಡೆಯುವರು. ಏನೊಂದು ಅರಿಯದ ಮೂಢರು ಅದನ್ನರಿತ ಮಹಾಪುರುಷರೊಂದಿಗೆ ಸತ್ಸಂಗತಿಯನ್ನು ಬೆಳೆಸಿಕೊಳ್ಳಬೇಕು. ಸ್ಥಿತಪ್ರಜ್ಞನಾದ ಮಹಾಪುರುಷನ ಲಕ್ಷಣಗಳನ್ನು ತಿಳಿಸುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಆಕಾಶವು ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿದ್ದರೂ ನಿರ್ಲಿಪ್ತವಾಗಿರುವುದು. ಸೂರ್ಯನು ಎಲ್ಲ ಕಡೆಗೆ ಬೆಳಕು ಬೀರುತ್ತಿದ್ದರೂ ನಿರ್ಲಿಪ್ತನು. ಅದೇ ರೀತಿ ಸ್ಥಿತಪ್ರಜ್ಞನಾದ ಪುರುಷನು ಸರ್ವತ್ರ ಸಮನಾಗಿ ವ್ಯಾಪಿಸಿರುವ ಈಶ್ವರನನ್ನು ಆತನು ಹೇಗಿರುವನೋ ಹಾಗೆಯೇ ನೋಡಬಲ್ಲ ಶಕ್ತಿಯುಳ್ಳವನು. ಕ್ಷೇತ್ರ ಅಥವಾ ಪ್ರಕೃತಿಯಿಂದ ನಿರ್ಲಿಪ್ತನು. ಕಡೆಯಲ್ಲಿ ನಿರ್ಣಯಿಸಿ ಹೇಳುವುದೇನೆಂದರೆ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಪರಿಚಯ ಜ್ಞಾನರೂಪವಾದ ಕಣ್ಣುಗಳಿದ್ದರೆ ಮಾತ್ರ ಸಾಧ್ಯ. ಜ್ಞಾನ ಎಂಬುದು ಹಿಂದೆ ಹೇಳಿರುವಂತೆ ಆ ಪರಮಾತ್ಮನ ಪ್ರತ್ಯಕ್ಷ ದರ್ಶನದೊಂದಿಗೆ ದೊರೆಯುವ ತಿಳಿವು. ಶಾಸ್ತ್ರಗಳನ್ನು ಬಾಯ್ಪಾಠ ಮಾಡಿ ಅದನ್ನೇ ಪುನರಾವೃತ್ತಿ ಮಾಡುವುದು ಜ್ಞಾನವಲ್ಲ. ಅಧ್ಯಯನ, ಮಹಾಪುರುಷರಿಂದ ಆ ಕರ್ಮವನ್ನು ತಿಳಿದು ಅದರಂತೆ ನಡೆದು ಮನಸಹಿತವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಆ ನಿಗ್ರಹವೂ ವಿಲಯವಾಗುವ ವೇಳೆಯಲ್ಲಿ ಪರಮ ತತ್ವವನ್ನು ಕಂಡುಕೊಳ್ಳುವುದರೊಂದಿಗೆ ದೊರೆಯುವ ಅನುಭೂತಿಯ ಹೆಸರು ಜ್ಞಾನವೆಂದು. ಕ್ರಿಯೆ ಅವಶ್ಯಕ. ಈ ಅಧ್ಯಾಯದಲ್ಲಿ ಕ್ಷೇತ್ರಜ್ಞನನ್ನು ಕುರಿತು ವಿಸ್ತಾರವಾಗಿ ವರ್ಣಿಸಲಾಗಿದೆ. ವಸ್ತುತಃ ಕ್ಷೇತ್ರದ ಸ್ವರೂಪವು ವ್ಯಾಪಕವಾದುದು. ಶರೀರ ಎಂದು ಹೇಳುವುದು ಸುಲಭ. ಆದರೆ ಶರೀರದ ಸಂಬಂಧ ಎಲ್ಲಿಯವರೆಗಿದೆ? ಈ ಸಮಗ್ರ ಬ್ರಹ್ಮಾಂಡವು ಪ್ರಕೃತಿಯದೇ ವಿಸ್ತಾರ. ಅನಂತ ಅಂತರಿಕ್ಷಗಳವರೆಗೆ ನಿಮ್ಮ ಶರೀರದ ವಿಸ್ತಾರವಿದೆ. ಅವುಗಳಿಂದೆಲ್ಲ ನಿಮ್ಮ ಜೀವನವು ಊರ್ಜಿಸ್ವಿತವಾಗಿದೆ. ಅವುಗಳಿಲ್ಲದೆ ನಿಮಗೆ ಬದುಕಲಾಗದು. ಈ ಭೂಮಂಡಲ, ಗ್ರಹ, ತಾರೆಗಳಿಂದ ಕೂಡಿದ ವಿಶ್ವ ಜಗತ್ತು, ಈ ದೇಶ ಪ್ರದೇಶಗಳು, ನಿಮಗೀಗ ಕಾಣುಬರುವ ಶರೀರವು ಬೃಹತ್ ಪ್ರಕೃತಿಯ ಒಂದು ಅಣುವಿನ ಕೋಟಿ ಕೋಟಿಗಳ ಅಂಶ ಮಾತ್ರವೂ ಅಲ್ಲ. ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಕ್ಷೇತ್ರದ ವಿಸ್ತೃತ ವರ್ಣನೆ ಇದೆ. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀ ಕೃಷ್ಣಾರ್ಜುನ ಸಂವಾದದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಎಂಬ 13ನೇ ಅಧ್ಯಾಯವು ಪೂರ್ಣವಾಗಿದೆ.
ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗೋ ನಾಮ ತ್ರಯೋದಶೋಧ್ಯಾಯ. ಈ ರೀತಿ ಶ್ರೀಮತ್ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗೋ ಎಂಬ 13ನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.